ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಜುಲೈ ತಿಂಗಳ 29ನೇ ತಾರೀಕು ಬಂದಿರುವಂತಹ ಗುರು ಪೌರ್ಣಮಿಯ ದಿವಸ ರಾಯರ ಪೂಜೆಯನ್ನು ಯಾವ ರೀತಿ ಮಾಡಿ ಅವರ ಅನುಗ್ರಹವನ್ನು ನಾವು ಪಡೆದುಕೊಳ್ಬಹುದು ಅಂತ ಹೇಳ್ತೀನಿ. ಗುರು ಪೌರ್ಣಮಿ ಅಂತಂದರೆ ಕೇವಲ ರಾಯರ ಸ್ಮರಣೆ ಅಷ್ಟೇ ಅಲ್ಲ, ಎಲ್ಲ ಗುರುಗಳಿಗೂ ಸಹ ಅವತ್ತಿನ ದಿವಸ ಒಂದು ವಿಶೇಷವಾದಂತಹ ಪೂಜೆ ಪುನಸ್ಕಾರವನ್ನು ನಮ್ಮ ಕೈಲಾದ ಮಟ್ಟಿಗೆ ಸಲ್ಲಿಸಿ ಅವರಿಂದ ನಾವು ಒಂದು ಆಶೀರ್ವಾದವನ್ನು ಬೇಡುವಂತಹ ದಿವಸ. ನಮ್ಮ ಜೀವನದಲ್ಲೂ ಕೂಡ ಒಂದು ಅಕ್ಷರವನ್ನು ಕೂಡ ಕಲಿಸಿದ್ರೂ ಕೂಡ ಅಂತಹ ಗುರುಗಳನ್ನು ಕೂಡ ನಾವು ಅವತ್ತಿನ ದಿವಸ ಸ್ಮರಣೆಯನ್ನು ಮಾಡಬೇಕು. ಅಂತಹದ್ರಲ್ಲಿ ನಮ್ಮ ಜೀವನದ ದೊಡ್ಡ ಗುರುಗಳಾದಂತಹ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಅವತ್ತಿನ ದಿವಸ ನಮ್ಮ ಮನೆಯಲ್ಲಿ ಒಂದು ಪೂಜೆ ಪುನಸ್ಕಾರವನ್ನು ಸಲ್ಲಿಸಿ ಅವರ ಅನುಗ್ರಹ ಆಶೀರ್ವಾದವನ್ನು ಪಡ್ಕೊಳ್ಳೋದಕ್ಕೆ ಅವತ್ತಿನ ದಿವಸ ನಮಗೆ ಒಂದು ಸುದಿನ ಅಂತಾನೆ ಹೇಳ್ಬಹುದು. ವಿಶೇಷವಾಗಿ ಮನೆಯಲ್ಲಿ ಓದುವಂತಹ ಮಕ್ಕಳಿದ್ದರೆ ಅವರಿಂದ ಕೂಡ ನೀವು ಏನೆಲ್ಲ ಮಾಡಿಸ್ಬೇಕು ಅಂತ ಹೇಳ್ತೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಅವತ್ತಿನ ದಿವಸ ಯಾವ ರೀತಿ ನೀವು ಪೂಜೆಯನ್ನು ಸಲ್ಲಿಸಬೇಕು ಅಂತಂದರೆ, ಗುರುವಾರ ಎಷ್ಟು ಶ್ರದ್ಧೆಯಿಂದ ನಾವು ಪೂಜೆ ಮಾಡ್ತೀವಲ್ವಾ, ಅಷ್ಟೇ ಶ್ರದ್ಧೆಯಿಂದ ಇನ್ನೂ ಕೊಂಚ ವಿಶೇಷವಾಗೇನೆ ರಾಯರಿಗೆ ಸ್ವಲ್ಪ ಹೂವಿನ ಅಲಂಕಾರ ಮಾಡಿ ರಾಯರ ಪೂಜೆಗೆ ನೀವು ಅಣಿಯನ್ನು ಮಾಡ್ಕೊಳ್ಳಿ. ದೇವರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳಿ. ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ರಾಯರ ಫೋಟೋ ಯಾವ ಜಾಗದಲ್ಲಿ ಇಡ್ತೀರಾ ಆ ಜಾಗವನ್ನು ಶುಭ್ರವಾಗಿ ಒರೆಸ್ಕೊಂಡು ಆ ಜಾಗದಲ್ಲಿ ಒಂದು ಮಣೆ ಅಥವಾ ಒಂದು ಪೀಠ ಏನಾದರೂ ಇಟ್ಟು ಅದರ ಮೇಲೆ ಒಂದು ಕಾವಿ ಬಣ್ಣದ ವಸ್ತ್ರವನ್ನು ಹಾಕಿ. ಮರೀದೆ ನೀವು ಏನು ಮಾಡಬೇಕು ಅಂತಂದರೆ, ಬುಧವಾರ ಬಂದಿರುವಂತಹದ್ದು ಗುರು ಪೌರ್ಣಮಿ ಹಬ್ಬ, ಅವತ್ತಿನ ದಿವಸ ಬೆಳಗ್ಗೆ ಬೇಗ ಎದ್ದು ಸ್ವಲ್ಪ ಗೋಮೂತ್ರವನ್ನು ಹಾಕಿ ಮನೆಯೆಲ್ಲ ಕ್ಲೀನಾಗಿ ಒರೆಸ್ಕೊಳ್ಳಿ. ಇನ್ನು ಪೀಠವನ್ನು ಇಟ್ಕೊಂಡಿರ್ತೀರ, ವಸ್ತ್ರವನ್ನು ಹಾಕ್ಕೊಂಡು ರಾಯರ ಫೋಟೋವನ್ನು ಇಟ್ಕೊಂಡು ರಾಯರಿಗೆ ಶುದ್ಧವಾದಂತಹ ಗಂಧವನ್ನು ಹಚ್ಚಿ. ಗಂಧವನ್ನು ಹಚ್ಚಿಬಿಟ್ಟು ತುಳಸಿ ಇರುತ್ತಲ್ವ, ಮೊದಲು ತುಳಸಿಯನ್ನು ಹಾಕಬೇಕು ನಾವು. ಅದಾದ ಮೇಲೆ ಹೂಗಳನ್ನು ಹಾಕಿ ಅಲಂಕಾರವನ್ನು ಮಾಡ್ಕೊಳ್ಳಿ. ವಿಶೇಷವಾಗಿ ಅವತ್ತಿನ ದಿವಸ ಹಳದಿ ಬಣ್ಣದ ಹೂವು ಅಂದರೆ ಸೇವಂತಿಗೆ ಹೂವು ಮತ್ತು ದುಂಡು ಮಲ್ಲಿಗೆಯನ್ನು ಬಳಸಿ ರಾಯರಿಗೆ ಅಲಂಕಾರವನ್ನು ಮಾಡುವಂತಹದ್ದನ್ನು ಮಾಡಿ. ಹಾಲ್ನಲ್ಲೇನಾದರೂ ಇಟ್ಟು ಅಲಂಕಾರ ಮಾಡಬೇಕು, ರಾಯರ ಪೂಜೆ ಮಾಡಬೇಕು ಅನ್ನುವಂತಹ ಆಸೆ ಇರುವಂತಹವರು ಗುರು ಪೌರ್ಣಮಿ ವಿಶೇಷ ಅಲ್ವಾ, ಹಾಲ್ನಲ್ಲಿ ಬೇಕಾದರೂ ಇಟ್ಟು ಪೂಜೆ ಮಾಡಿ ಸ್ವಲ್ಪ ಹೆಚ್ಚಿನ ಮಡಿಯನ್ನು ಪಾಲನೆ ಮಾಡಿ. ಇನ್ನು ಎಷ್ಟು ದೀಪಗಳನ್ನು ಹಚ್ಕೋಬೇಕು ಅಂಥೇಳಿ ಅವತ್ತು ನೋಡುವಂತಹದ್ದಾದರೆ 9 ದೀಪಗಳನ್ನು ಅವತ್ತಿನ ದಿವಸ ರಾಯರ ಮುಂದೆ ಬೆಳಗಿದ್ರೆ ಒಳ್ಳೆಯದು. ನೀವು ಈಗ ಮಣ್ಣಿನ ದೀಪ ಇದ್ದರೆ ಮಣ್ಣಿನ ದೀಪನಾದರೂ ಹಚ್ಕೊಳ್ಳಿ. ಇಲ್ಲ ಅಷ್ಟೂ ಕೂಡ ಅಂದರೆ 9 ದೀಪಗಳು ಬೆಳ್ಳಿದು ಹಿತ್ತಾಳೆದೆ ಹಚ್ತೀನಿ ಅಂತಂದ್ರೂ ಹಚ್ಕೋಬಹುದು. ಇಲ್ಲ ನಮ್ಮ ಮನೇಲಿ ಒಂದು 4 ಬೆಳ್ಳಿದಿದೆ, ಇನ್ನು ಮಿಕ್ಕಿದ್ದು 5 ಮಣ್ಣಿನ ದೀಪ ಹಚ್ತೀನಿ ಅಂದ್ರೂ ಕೂಡ ಹಚ್ಕೋಬಹುದು. ಇಷ್ಟೇ ಮಣ್ಣಿನ ದೀಪ, ಇಷ್ಟೇ ಬೆಳ್ಳಿ ದೀಪ ಅಥವಾ ಹಿತ್ತಾಳೆ ದೀಪ ಅಂತೇನು ಲೆಕ್ಕ ಬರೋದಿಲ್ಲ. ಗುರು ಪೌರ್ಣಮಿ ದಿವಸ ಒಟ್ಟಾರೆಯಾಗಿ ರಾಯರ ಮುಂದೆ 9 ದೀಪಗಳನ್ನ ನೀವು ಬೆಳಗಬೇಕಾಗತ್ತೆ. 2 ದೀಪಗಳಿಗೆ ತುಪ್ಪವನ್ನು ಹಾಕ್ಕೊಳ್ಳಿ. ಮಿಕ್ಕಂತಹ ದೀಪಗಳಿಗೆ ಕೊಬ್ಬರಿ ಎಣ್ಣೆ ಅಥವಾ 5 ತರಹದ ಮಿಕ್ಸ್ ಎಣ್ಣೆ ಬರುತ್ತಲ್ವ, ಅದನ್ನು ಹಾಕ್ಕೊಂಡು ನೀವು ರಾಯರ ಮುಂದೆ ಹಚ್ಚುವಂತಹದ್ದನ್ನು ಮಾಡಬಹುದು. ಇನ್ನೊಂದೇನು ಅಂತಂದರೆ, ಅವತ್ತಿನ ದಿವಸ ಯಾರೆಲ್ಲ ರಾಯರ ಪೂಜೆ ಮಾಡ್ತೀರಾ ಸುಮಾರಷ್ಟು ಜನ ಸಾಯಿಬಾಬಾರನ್ನು ಕೂಡ ಪೂಜೆ ಮಾಡುವಂತಹ ವಾಡಿಕೆಯನ್ನು ಮನೆಯಲ್ಲಿ ಇಟ್ಕೊಂಡಿರ್ತೀರ. ಅದು ನಿಮ್ಮ ಭಕ್ತಿ ನಿಮಗೆ ಬಿಟ್ಟಿದ್ದು. ಆದರೆ ಒಂದು ಹೇಳುವಂತಹದ್ದಾದರೆ, ಈಗ ರಾಯರನ್ನ ಏನು ನೀವು ಒಂದು ಪೀಠದ ಮೇಲೆ ಇಡ್ತೀರಲ್ವ, ಅದೇ ಮಣೆ ಮೇಲೇ ಸಾಯಿಬಾಬಾರ ಫೋಟೋ ಅಥವಾ ವಿಗ್ರಹವನ್ನು
ಇಟ್ಟು ಪೂಜೆ ಮಾಡಲಿಕ್ಕೆ ಹೋಗಬೇಡಿ. ರಾಯರಿಂದ ಸ್ವಲ್ಪ ದೂರದಲ್ಲಿ ಸಾಯಿಬಾಬಾರ ಒಂದು ಫೋಟೋ ಅಥವಾ ವಿಗ್ರಹವನ್ನು ಇಟ್ಕೊಂಡು ಪೂಜೆ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನೀವು ಮಾಡಿದಂತಹ ಪೂಜೆ ಅಂದರೆ ಒಂದೇ ಕಡೆ ಇಟ್ಟು ಸಾಯಿಬಾಬಾರನ್ನ ನೀವು ರಾಯರ ಜೊತೆ ಇಟ್ಟು ಪೂಜೆ ಮಾಡಿದ್ರೆ ಖಂಡಿತ ಆ ಪೂಜೆ ರಾಯರಿಗೆ ಸಲ್ಲೋದಿಲ್ಲ. ಇನ್ನು ಅಲಂಕಾರ ಮುಗೀತು, ಎಷ್ಟು ದೀಪಗಳನ್ನು ಹಚ್ಚಬೇಕು ಮುಗೀತು. ಇನ್ನು ಸಮಯ ಅಂತ ಹೇಳಿ ನೋಡುವಂತಹದ್ದಾದರೆ 8 ಗಂಟೆ, ಬೆಳಗ್ಗೆ 8 ಗಂಟೆ ಒಳಗಡೆ ಪೂಜೆ ಮುಗಿಸ್ಕೊಳ್ಳಿ. ಸಮಯ ಅಲ್ಲಿವರೆಗೂ ಕೂಡ ಚೆನ್ನಾಗೇ ಇದೆ. ಇನ್ನು ಆವತ್ತಿನ ದಿವಸ ಇನ್ನು ತುಳಸಿ ಪೂಜೆ ಮಾಡ್ಕೋತೀರ. ಈ ರಾಯರ ಹತ್ರ ನೀವು ದೀಪಗಳನ್ನು ಹಚ್ಕೊಳ್ಳೋದಕ್ಕಿಂತ ಮೊದಲು ತುಳಸಿ ಮುಂದೆ ದೀಪ ಹಚ್ಚಿ ನಂತರ ಮನೆ ದೇವರ ಸ್ಮರಣೆ ಮಾಡಿ ನೀವೇನು ದೇವ್ರ ಮನೆಯಲ್ಲಿ ಹಚ್ತೀರಾ ಆ ದೀಪಗಳನ್ನು ಹಚ್ಚಿದ್ದಾದಮೇಲೆ ಶ್ರೀಹರಿಯನ್ನು ಸ್ಮರಿಸಿ ರಾಯರ ಮುಂದೆ ಇಟ್ಟಿರುವಂತಹ 9 ದೀಪಗಳನ್ನು ಕೂಡ ನೀವು ಹಚ್ಕೊಡುವಂತಹದ್ದನ್ನು ಮಾಡಿ. ಮನೆಯಲ್ಲಿ ಓದುತ್ತಾ ಇರುವಂತಹ ಮಕ್ಕಳಿದ್ದರೆ ಆ ಮಕ್ಕಳದು 1 ಅಥವಾ 2 ಪುಸ್ತಕಗಳನ್ನು ಅವತ್ತಿನ ದಿವಸ ರಾಯರ ಮುಂದೆ ಇಟ್ಟು ಆ ಪುಸ್ತಕದ ಮೇಲೆ 1-2 ಎಲೆ ತುಳಸಿ ಮತ್ತು ರಾಯರದು ಮಠದ್ದು ಅಕ್ಷತೆ ಇರುತ್ತಲ್ವ, ಆ ಕೆಂಪು ಅಕ್ಷತೆ, ಅದನ್ನು 1-2 ಕಾಳು ಹಾಕಿಬಿಟ್ಟು ರಾಯರ ಮುಂದೆ ಪುಸ್ತಕವನ್ನು ಇಡಿ. ನೀವು ಏನು ರಾಯರ ಪೂಜೆ ಮಾಡ್ತಿರಲ್ವ ಅಷ್ಟೊತ್ತಿಗೆ ಆ ಮಕ್ಕಳಿಗೆ ಸ್ವಲ್ಪ ಸ್ನಾನ ಮಾಡಿಸಿ ಮಕ್ಕಳ ಹಣೆಗೂ ಕೂಡ ಗಂಧವನ್ನು ಇಟ್ಟು ರಾಯರಿಗೆ ಕೈ ಮುಗಿಸುವಂತಹದ್ದನ್ನು, ಅವ್ರಿಗೂ ಕೂಡ 1-2 ಅಗರಬತ್ತಿ ಕೊಟ್ಟು ಹಚ್ಸುವಂತಹದ್ದನ್ನು ಅಭ್ಯಾಸ ಮಾಡಿ. ಇದನ್ನು ಪ್ರತಿ ಗುರುವಾರನೂ ಕೂಡ ನೀವು ಮಕ್ಕಳ ಕೈಯಲ್ಲಿ ಮಾಡಿಸ್ಬೇಕು. ಆಗ ಮಕ್ಕಳಿಗೆ ಏನೇ ತೊಂದರೆ ಇದ್ದರೂ ನಿವಾರಣೆ ಆಗುತ್ತೆ, ರಾಯರ ಅನುಗ್ರಹ ದೊರೆಯುತ್ತೆ. ಇನ್ನು ಅವತ್ತಿನ ದಿವಸ ನೀವೇನು ವಿಶೇಷವಾದಂತಹ ಒಂದು ಸ್ತೋತ್ರ ಹೇಳ್ಕೋಬೇಕಪ್ಪ ಅಂತಂದರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅನ್ನುವಂತಹ ಶ್ಲೋಕವನ್ನು ಅವತ್ತಿನ ದಿವಸ 21 ಬಾರಿ ತಪ್ಪದೆ ಹೇಳ್ಕೋಬೇಕು. ಬಹಳ ಒಳ್ಳೆಯದಾಗತ್ತೆ. ಅದನ್ನು ಹೊರತುಪಡಿಸಿ ರಾಯರ ಅಷ್ಟೋತ್ತರ ಮತ್ತು ರಾಯರ ಅಕ್ಷರಾಮಾಲಿಕಾ ಸ್ತೋತ್ರವನ್ನು ಕೂಡ ಅವತ್ತಿನ ದಿವಸ ಪೂರ್ತಿಯಾಗಿ ಪಾರಾಯಣ ಮಾಡಿ. ಇನ್ನು ರಾಯರಿಗೆ ನೈವೇದ್ಯ ಅಂತ ಹೇಳಿ ಬಂದಾಗ ರಾಯರಿಗೆ ಅತ್ಯಂತ ಪ್ರಿಯವಾದಂತಹ ಕಡಲೆ ಬೇಳೆಯ ಹಯಗ್ರೀವ, ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಮಾಡಲಿಕ್ಕೆ ಬರೋದಿಲ್ಲ ಅನ್ನೋಂತಹವರು ಯೂಟ್ಯೂಬ್ ನೋಡಿಕೊಂಡು ಮಾಡಿ ಇಡಬಹುದು. ಕಡಲೆಬೇಳೆ ಹಯಗ್ರೀವವನ್ನು ಮಾಡಿ ಅರ್ಪಣೆ ಮಾಡಿ. ರಾಯರಿಗೆ ತುಂಬ ಇಷ್ಟ ಆಗುತ್ತೆ ಈ ಪ್ರಸಾದ. ಇನ್ನು ನೋಡಿ, ಚಾತುರ್ಮಾಸ ಪ್ರಾರಂಭವಾಗಿದೆ. ಯಾವುದೇ ಕಾರಣಕ್ಕೂ ಬಾಳೆಹಣ್ಣು ಮತ್ತು ತೆಂಗಿನಕಾಯಿಯನ್ನು ರಾಯರ ಪೂಜೆಗೆ ಇಡೋದಕ್ಕೆ ಆಗಲಿ, ರಾಯರ ಮಠಗಳಿಗೆ ಹೋಗುವ ಸಾಮಾನಿನ ಜೊತೆಯಲ್ಲಿ ನೀವು ಬಾಳೆಹಣ್ಣು ತೆಂಗಿನಕಾಯಿಯನ್ನು ತೆಗೆದುಕೊಂಡು ಹೋಗುವಂತಹದ್ದೇ ಆಗಲಿ ಮಾಡಬಾರ್ದು. ಇನ್ನು ಅದರ ಬದಲಾಗಿ ರಾಯರಿಗೆ ಮಾವಿನ ಹಣ್ಣನ್ನು ನೈವೇದ್ಯವಾಗಿಡಬಹುದು. ರಾಯರಿಗೆ ಸೀಬೆ ಹಣ್ಣುಗಳು ಅಂತಂದ್ರೂ ಕೂಡ ತುಂಬ ಪ್ರೀತಿಯಂತೆ. ಸೀಬೆ ಹಣ್ಣನ್ನು ಕೂಡ ನೀವು ಈ ಗುರು ಪೌರ್ಣಮಿ ಇರುತ್ತಲ್ವ ಅವತ್ತಿನ ದಿವಸ ರಾಯರಿಗೆ ಹಣ್ಣುಗಳನ್ನು ನೈವೇದ್ಯವಾಗಿ ಇಡುವಂತಹದ್ದನ್ನು ಮಾಡಿ. ಜೊತೆಯಲ್ಲಿ ಡ್ರೈ ಫ್ರೂಟ್ಸ್ ಇಡಬಹುದು, ಕಲ್ಲು ಸಕ್ಕರೆಯನ್ನು ಇಡಬಹುದು. ಸ್ವಲ್ಪ ಅದ್ರ ಜೊತೆ ನಿಮಗೆ ಸಮಯ ಇತ್ತು ಅಂತಂದರೆ ವೈಟ್ ರೈಸ್ ಮಾಡಿ ಅದರ ಮೇಲೆ ಒಂದು ಸ್ಪೂನ್ ತುಪ್ಪ, ಇನ್ನೇನು ಹಾಕೋದು ಬೇಡ. ರಾಯರಿಗೆ ಇದು ಕೂಡ ತುಂಬ ಪ್ರೀತಿ. ಅನ್ನದ ಮೇಲೆ ತುಪ್ಪವನ್ನು ಹಾಕಿ ರಾಯರಿಗೆ ನೈವೇದ್ಯವನ್ನು ಇಡಬಹುದು. ಇದೆಲ್ಲ ಆಗುತ್ತೆ. ಸ್ತೋತ್ರ ಸೇವೆ ಆದಮೇಲೆ 2 ತುಪ್ಪದ ಬತ್ತಿಯಿಂದ ಆರತಿ ಮಾಡ್ಕೊಳ್ಳಿ, ಮರಿಬೇಡಿ. ನೈವೇದ್ಯ ಎಲ್ಲ ಇಟ್ಟಾದಮೇಲೆ ಪಂಚಾರತಿ ಅಂದರೆ 5 ಬತ್ತಿಗಳ ಆರತಿಯನ್ನು ಮಾಡಿ. ಮಕ್ಕಳಿತ್ತು ಅಂತಂದರೆ ಮಕ್ಕಳ ಕೈಯಲ್ಲೂ ಕೂಡ, ಓದೋ ಮಕ್ಕಳಿದ್ರೆ ಆ ಮಕ್ಕಳ ಕೈಯಲ್ಲೂ ಕೂಡ ಪೂಜೆಯನ್ನು ಮಾಡಿಸಿ ಮಹಾಮಂಗಳಾರತಿಯನ್ನು ನೀವು ಮಾಡಿ ಮಹಾಮಂಗಳಾರತಿಯನ್ನು ಮಕ್ಕಳಿಗೂ ಮನೇಲಿರೋ ಅಂಥವರಿಗೂ ಕೂಡ ಕೊಡಿ. ಮಕ್ಕಳು ಓದೋ ವಿಚಾರದಲ್ಲಿ ಏನಾದರೂ ತೊಂದರೆ ಇದ್ದರೆ ಅಥವಾ ಇನ್ನೂ ಅವರ ಓದಿನಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಇದ್ದರೆ ಗುರು ಪೌರ್ಣಮಿ ದಿವಸ ಒಂದು ಹಸುವಿಗೆ 1 ಬಾಳೆಹಣ್ಣನ್ನು ಆ ಮಗುವಿನ ಕೈಲಿ ಕೊಡಿಸಿ, ಅಂದರೆ ತಿನ್ನಿಸೋ ಅಂತಹದ್ದನ್ನು ಮಾಡಬೇಕು. ಒಂದೇ ಕೊಡಬೇಕು ಅಂತೇನಿಲ್ಲ. ಒಟ್ಟಾರೆಯಾಗಿ ಗೋವಿಗೆ ಬಾಳೆಹಣ್ಣನ್ನು ಆ ಮಕ್ಕಳ ಕೈಲಿ ಕೊಡಿಸೋದ್ರಿಂದ ಮಕ್ಕಳಿಗೆ ಏನೇ ದೋಷ ಇದ್ದರೂ ಕೂಡ ನಿವಾರಣೆಯಾಗಿ ಅವರಿಗೆ ಓದಿನಲ್ಲಿ ಅಭಿವೃದ್ಧಿ ಆಗುತ್ತೆ. ಇದಿಷ್ಟು ಕೂಡ ಗುರು ಪೌರ್ಣಮಿಯ ಬಗ್ಗೆ ಪೂರ್ತಿಯಾದಂತಹ ಮಾಹಿತಿ. ಈ ರೀತಿಯಾಗಿ ಪೂಜೆಯನ್ನು ಮಾಡಿಕೊಂಡು ರಾಯರ ಅನುಗ್ರಹವನ್ನು ಪಡೆದುಕೊಳ್ಳಿ. ಇನ್ನು ಗುರುವಾರದ ಪೂಜೆ ಬಗ್ಗೆ ಹಾಕ್ತೀನಿ. ಈ ಗುರುವಾರನೂ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಗುರುವಾರದ ಪೂಜೆ ಬಗ್ಗೆ ನೆಕ್ಸ್ಟ್ ವಿಡಿಯೋಸಲ್ಲಿ ಹಾಕ್ತೀನಿ. ಚಾನಲನ್ನು ನೋಡ್ತಾ ಇರಿ. ನಮಸ್ಕಾರ.